ಸರ್ ಅವ್ರು ಈ ಥರ ಆಫೀಸ್ದೇನು ಹೇಳ್ತಿರ್ಲಿಲ್ಲ ಸರ್. ಮೊನ್ನೆ ನೈಟ್ ಮಾತ್ರ ಅವ್ರು ಶಿಲ್ಪ ಅನ್ನೋರು ಒಬ್ರು ಕಳಿಸಿದ್ರು ಸರ್ ಮೆಸೇಜ್ ಅಷ್ಟೇ ಸರ್. ಮತ್ತು ಬೆಳಗಿನ ಜಾವ 5 ಗಂಟೆ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಮ್ಮ 12 ಗಂಟೆಗೆ ಅಂತ ಹೇಳ್ಬಿಟ್ಟು ಹೋದರು ಸರ್. ಮತ್ತು ಫೋನ್ ಮಾಡ್ತಾಯಿದ್ದೀನಿ, 100 ಸರಿ ಫೋನ್ ಮಾಡಿದ್ದೀನಿ ಸರ್, ಫೋನೇ ತೆಗೀಲಿಲ್ಲ. ಡೌಟ್ ಬಂದು ಮತ್ತೆ ಕಾಲ್ ಮಾಡಿದ್ರೆ ಇಲ್ಲಿ ಯಾರೋ ಪೊಲೀಸರು ಎತ್ಬಿಟ್ಟು ಬಾ ಅಂದರು ಸರ್. ಇಲ್ಲಿಗೆ ಅಷ್ಟೇ ಸರ್ ನನಗೆ ಗೊತ್ತಿರೋದು. 1 ವರ್ಷ 2 ವರ್ಷ ಹಿಂದೆಗಡೆ ಕೊಡಬೇಕಮ್ಮ, ಈ ಥರ ಗೌರ್ಮೆಂಟ್ ಜಾಬಿಗೆ ಸೇರ್ಕೋಬೇಕು ಅಂತ ಹೇಳಿದ್ರು ಅಷ್ಟೇ ಸರ್. ಇಂಥವ್ರಿಗೆ ಕೊಡ್ತೀವಿ ಅಮೌಂಟು ಅಂತದೆಲ್ಲ ನನಗೆ ಗೊತ್ತಿಲ್ಲ ಸರ್. ಬಟ್ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದಾರಾ ಈ ಥರ? ಅದೆಲ್ಲ ಗೊತ್ತಿಲ್ಲ ಸರ್, ಪರ್ಸ್ನಲ್ ನಾನು ಅದೆಲ್ಲ ಏನೂ ಹೇಳಿಲ್ಲ ಸರ್. ನೀವು ಜೊತೆಲೇ ಇದ್ರಾ? ಯಾವಾಗ ಸರ್? ಅಲ್ಲಿ ನೀವಿಬ್ಬರು ಜೊತೆಲೇ ಸಂಸಾರ ಮಾಡ್ತೀರಾ? ಜೊತೆ ಇಲ್ಲ ಸರ್. ಮತ್ತು ಈ ಹಣಕಾಸು ವಿಚಾರ ನಿಮ್ಮ ಹತ್ರ ಏನು ಹೇಳಿದ್ರಾ? ಅದೆಲ್ಲ ಏನು ಹೇಳಿಲ್ಲ ಸರ್. ಯಾವಾಗಾರಿ ನಾಗೇಶ ಮಂಜುನಾಥ್ ಅವ್ರ ಮನೆಗೇನು ಬಂದಿದ್ರಾ? ಅವ್ರು ಯಾರಂತ ಗೊತ್ತಾ? ಗೊತ್ತು ಸರ್. ಇವರು ಅವರು ಏನು ಫ್ರೆಂಡ್ಸಾ? ಫ್ರೆಂಡ್ಸು ಸರ್. ಈಗೇನೋ ಕೆಲಸ ಕೊಡಿಸ್ತೀನಿ ಅಂತೇಳಿ 40 ಲಕ್ಷ ದುಡ್ಡು ಕೇಳಿದ್ರು, 20 ಲಕ್ಷಕ್ಕೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ನಿಜಾನ ಅದು? ಅದೇನೋ ಗೊತ್ತಿಲ್ಲ ಸರ್. ಡೆತ್ ನೋಟ್ರಲ್ಲಿ ಬರ್ತಿದ್ದಾರೆ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಕಾಸು ನನ್ನ ಹತ್ರ ಹೇಳಿದ್ರು ಅಷ್ಟೇ ಸರ್. 1-2 ವರ್ಷ ಹಿಂದೆಗಡೆ ಅಷ್ಟೇ ಸರ್. ಮತ್ತು ಅವ್ರು ನನಗೆ ಅದ್ರ ಬಗ್ಗೆ ಬಿಟ್ಬಿಟ್ಟು ಮನೆ ಕಟ್ಟಿದ್ವಿ ಸರ್, ಅಷ್ಟೇ ಸರ್. ಈಗ ಇವರು ಡಾಕ್ಟರ್ ಕೆ ಸುಧಾಕರ್ ಸಹ ಅವ್ರ ಹೆಸರು ಬರೆದಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಅದೆಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಇವಾಗ ಯಾರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ರಾ? ಅವಾಗ 1-2 ವರ್ಷದಿಂದ ಕೊಡಬೇಕು ಅಂತ ಇದ್ರು ಸರ್, ಅಷ್ಟೇ ಸರ್. ಅದ್ರ ಬಗ್ಗೆ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೊತೀನಿ, ನಮ್ಮ ಆರಾಮಾಗಿರ್ಬೋದು, ನಮ್ಮ ಅಮ್ಮನ ಇಲ್ಲೇ ಕರ್ಸ್ಕೊತೀವಿ ಅಂತ ಇತ್ತು ಸರ್. ಏನು ಕೆಲಸ? ಡ್ರೈವರ್ ಕೆಲಸನ ಅಥವಾ ಏನು ಕೆಲಸ ಅಂತ ಹೇಳಿ? ಡ್ರೈವರ್. ಅಷ್ಟೊಂದು ದುಡ್ಡು ಹೊಂದಿಸಿದ್ರೆ ಯಾವತ್ತಾದ್ರು? ಅದು ಗೊತ್ತಿಲ್ಲ ಸರ್, ನಂಗೆ ಅದ್ರ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲ ಸರ್, ದುಡ್ಡು ಬಗ್ಗೆ. ಸರಿ.